ಅಲ್ಲಿ ನೋಡಿ, ಕೃಷ್ಣಯ್ಯವರೇ ಬರ್ತಿದ್ದಾರೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನೀವು ಮಾಡ್ತಿರೋ ಕೆಲಸ ಸರಿ ಇಲ್ಲ ಸುನಂದ ಅವರೇ. ಆ ದಿನ ಕೃಷ್ಣಯ್ಯನವ್ರ ಮಗಳು ತಪ್ಪು ಮಾಡಿದಾಳೆ ಅಂತ ಅಯ್ಯವ್ರನ್ನ ಪಂಚಾಯತಿ ನಿಂತ್ಕೊಳ್ಳೋಕೆ ಮಾಡೋದು. ಇವತ್ತು ಕೃಷ್ಣಯ್ಯ ಅವರ ಭಾವ ತಪ್ಪು ಮಾಡಿದ್ದಾರೆ, ಅದನ್ನ ಇವತ್ತು ಪಂಚಾಯತಿ ವರ್ಗ ತಂದಿದ್ದೀರಾ. ಇದೇನಾರ ನಿಮಗೆ ನ್ಯಾಯ ಅನ್ನಿಸ್ತಿದ್ಯಾ? ತಪ್ಪು ಮಾಡಿದವರು ಯಾರಾದ್ರೂ ಒಂದೇ ಅಂತ ಕೃಷ್ಣಯ್ಯ ಅವರೇ ಹೇಳಿದಾರಲ್ವಾ. ಹಾಗಿರುವಾಗ ಪ್ರಶ್ನೆ ಮಾಡೋ ಹಕ್ಕು, ತಿಳ್ಕೊಳ್ಳೋ ಹಕ್ಕು ನಮ್ಮೆಲ್ರಿಗೂ ಇದೆ ಅಲ್ವಾ ಕೃಷ್ಣಯ್ಯ? ನಮ್ ಕುಟುಂಬನ ಮಾತಿಗೂ ಪಂಚಾಯತಿ ಕರ್ಸಿ ಊರಲ್ಲಿ ಮರ್ಯಾದೆ ತೆಗಿತಿದ್ಯಾ. ಇದಕ್ಕೆಲ್ಲ ನೀನು ಅನುಭವಿಸ್ತೀಯ. ತಪ್ಪು ಮಾಡಿದ್ರೆ ಯಾರಾದ್ರೂ ಅನುಭವಿಸ್ಲೇಬೇಕು. ಏನೇ ಅನುಭವಿಸೋದ್ ನೀನು? ನಮ್ ಮೇಲೆ, ನಮ್ ಕುಟುಂಬದ ಮೇಲೆ ದ್ವೇಷದಿಂದ ಪ್ರತೀಕಾರ ತೀರಿಸ್ಕೊಳ್ತಾ ಇದೀಯಾ? ನಿಲ್ಸಿ. ಈ ಪಂಚಾಯ್ತಿ ಇರೋದು ತೀರ್ಪು ನೀಡೋದಕ್ಕೆ ಹೊರತು ಜಗಳ ಮಾಡೋದಕ್ಕಲ್ಲ. ತಪ್ಪು ಮಾಡಿರೋ ನಿನ್ ಭಾವ ಬಂದಿದ್ದಾನಲ್ವಾ, ಇನ್ಯಾತಕ್ ತಡ? ತೀರ್ಪು ಹೇಳು ಕೃಷ್ಣಯ್ಯ. ತೀರ್ಪು ಕೊಡೋದಕ್ಕೆ ಸಾಕ್ಷಿ ಬೇಕು. ಈ ವೀರಭದ್ರ ಹೋಗಿದ್ದನ್ನ ಇವ್ ನೋಡಿದೀನಿ ಅಂತ ಹೇಳಿದ್ನಲ್ಲ, ಅದು ಸಾಕ್ಷಿ ಅಲ್ವಾ ನಿನ್ಗೆ? ಅವನು ಹೇಳಿದ್ದು ನಿಜನ ಸುಳ್ಳ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಅವನು ವ್ಯಕ್ತಿಗತ ದ್ವೇಷದಿಂದ ಹಾಗೆ ಹೇಳಿರಬಹುದು, ಹಾಗೆ ತೀರ್ಸ್ಕೋಬೇಕು ಅನ್ನೋ ದುರುದ್ದೇಶದಿಂದ ಸುಳ್ಳು ಹೇಳಿರಬಹುದು. ಇಲ್ಲದೆ ಇದ್ದಿದ್ರೆ ನೀವ್ಯಾರಾದ್ರೂ ನಿಮ್ಮ ಲಾಭಕ್ಕಾಗಿ ವೀರಭದ್ರನ್ ಮೇಲೆ ಆಪಾದನೆ ಮಾಡಿರಬಹುದು. ಏನ್ರಿ, ನಮ್ಮಣ್ಣ ನಿಮ್ಮನ್ ಕಾಪಾಡಕ್ಕೆ ಹೆಂಗ್ ಮಾತಾಡ್ತಾ ಇದ್ದಾರೆ ನೋಡಿದ್ರಾ? ನಿನ್ನ ಮನೆ ಮುಂದೆ ಇದ್ದ ಹೆಜ್ಜೆ ಗುರ್ತು ವೀರಭದ್ರನ್ ಕಾಲಿಗೆ ಹೊಂದ್ಕೋತಿತ್ತು ತಾನೆ? ಆ ಹೆಜ್ಜೆ ಗುರ್ತು ಕೂಡ ಪ್ರತೀಕಾರ ತೀರಿಸ್ಕೊಳ್ತಿದ್ಯಾ? ಅದ್ರ ಆಧಾರದ ಮೇಲೆ ತೀರ್ಪು ಹೇಳು. ಯಾಕೆ ಮಾತಾಡ್ತಿಲ್ಲ ಕೃಷ್ಣಯ್ಯ? ಆ ಹೆಜ್ಜೆ ಗುರುತುಗಳು ವೀರಭದ್ರನ್ ಪಾದ ಜೊತೆಗೆ ಹೊಂದ್ಕೊಳ್ತು ನಿಜಾನೇ. ಆದ್ರೆ ಆ ಗುರುತು ಊರಲ್ಲಿರೋ ತುಂಬಾ ಜನ ಹೆಜ್ಜೆ ಗುರುತಿನ ಜೊತೆ ಸರಿ ಹೋದ್ರೆ ಅವ್ರೆಲ್ರಿಗೂ ಶಿಕ್ಷೆ ಕೊಡು ಅಂತ ಹೇಳ್ತೀಯಾ? ಏನ್ರಿ, ಎರಡನೇ ಸಾಕ್ಷಿ ಕೂಡ ತೇಲೋಯ್ತು. ಇನ್ ನಿಮಗ್ ಶಿಕ್ಷೆ ಆಗಲ್ಲ. ಆ ಹೆಜ್ಜೆ ಗುರುತುಗಳು ನಿಮ್ಮನೆ ಮುಂದೆ ಇದೆ. ಅಲ್ಲಿಗೆ ನಿಮ್ಮನೆಯವ್ರಲ್ದೆ ಬೇರೆಯವರು ನಿಮ್ಮನೆ ಮುಂದೆ ಯಾಕೆ ಬರ್ತಾರೆ? ನಮ್ಗೆ ಗೊತ್ತಿಲ್ಲದೆ ನಮ್ಮ ಮನೆಗೆ ಇನ್ಯಾರಾದ್ರೂ ಬಂದಿರಬಹುದಲ್ವಾ? ನನ್ನನ್ನ ಮಾತಾಡ್ಸೋದಕ್ಕೆ ನಮ್ಮ ಮನೆಗೆ ಬರೋರಿದ್ದಾರೆ, ನನ್ನ ಸಲಹೆಗಳನ್ನ ಕೇಳೋಕ್ ಬರೋರು ಇದ್ದಾರೆ, ನನ್ನ ಹತ್ರ ಸಹಾಯ ಕೇಳ್ಕೊಂಡು ಬರೋರು ಕೂಡ ಇದ್ದಾರೆ. ಅವರಲ್ಲಿ ಯಾರಾದ್ರೂ ಆಗಿರಬಹುದು. ಆದ್ರಿಂದ ಆ ಗುರುತುಗಳು ಬರೀ ಅನುಮಾನ ಮಾತ್ರನೇ. ಅನುಮಾನದಿಂದ ಮಾಡೋ ಅಭಿಯೋಗದಿಂದ ತಪ್ಪು ಮಾಡಿದಾರಂತ ಹೇಳೋದಕ್ಕಾಗಲ್ಲ. ಅದ್ರ ಆಧಾರದ ಮೇಲೆ ತೀರ್ಪು ಕೊಡೋದಕ್ಕೂ ಆಗೋದಿಲ್ಲ. ನನಗೂ ಈ ವೀರಭದ್ರ ಅವ್ರಿಗೂ ಯಾವುದೇ ಜಗಳ ಇಲ್ಲ.
ಅವ್ರು ಹೋಗಿದ್ನ ನೋಡ್ದೆ ಅಂತ ನಾನು ಹೇಳುದ್ನಲ್ವಾ. ನಿನ್ನೊಬ್ಬನ್ ಸಾಕ್ಷಿ ಸಾಕಾಗೋದಿಲ್ಲ. ವೀರಭದ್ರ ಹೋಗಿದ್ದನ್ನ ಇನ್ಯಾರಾದ್ರೂ ನೋಡಿದವ್ರು ಇದ್ರೆ ಹೇಳಿ. ಯಾರಾದ್ರೂ ನೋಡಿದ್ದೀರಾ? ನಾವ್ ನೋಡಿಲ್ಲ ಯಾರೇ, ನಾವ್ ನೋಡಿಲ್ಲ, ನಾವ್ ನೋಡಿಲ್ಲ. ನಾನ್ ನೋಡ್ದೆ ತಾತ. ಏನ್ ನೋಡ್ದ್ಯಪ್ಪ ನೀನು? ರಾತ್ರಿ ನಾನು ಗುಡ್ಸಲ್ ಹೊರಗ್ ಮಲಗಿದ್ದೆ. ನನ್ನ ನಾಯಿ ಕೂಡ ನನ್ ಜೊತೆನೆ ಮಲಗಿತ್ತು. ನೀನ್ ಮಲಗಿದ್ಯಾ? ನಿನ್ ನಾಯಿ ಮಲಗಿತ್ತಾ? ಅದೆಲ್ಲ ಯಾಕೆ? ಹೋಗು ಹೋಗು. ಅವನಿಗೆ ಮಾತಾಡೋದಕ್ ಬಿಡು. ಅಣ್ಣ, ಸರಿ ಅಣ್ಣ. ನೀನ್ ಹೇಳಪ್ಪ. ನನ್ನ ನಾಯಿ ಕೂಡ ನನ್ನ ಹತ್ರನೇ ಮಲಗಿತ್ತು. ಯಾರೋ ನನ್ನ ನಾಯಿನ ತಿವಿದು ಹೊಟ್ಟೋದ್ರು. ಅದ್ ಕುಯ್ಯೋ ಮಯ್ಯೋ ಅಂತ ಕೂಗಿದ್ ಕೇಳಿ ನಾನು ಎದ್ದು ನೋಡೋ ಅಷ್ಟರಲ್ಲಿ ಈ ತಾತ ನಮ್ ಗುಡಿಸ್ಲು ಮುಂದೆಯಿಂದ ಹೋಗ್ತಿದ್ದೀನಿ ನಂಗೆ ಕಾಣಿಸ್ತು. ಅರ್ಧರಾತ್ರಿ ಹೊತ್ತಲ್ಲಿ ನೀನು ಊರೊಳಗೆ ಯಾಕೆ ಹೋಗಿದ್ದೆ? ಅಂದ್ರೆ ಅದು ಆ ಸಮಯದಲ್ಲಿ ಊರಿಂದ ಹೊರಗೆ ಹೋಗೋ ಕೆಲಸ ಏನಿತ್ತು ನಿನಗೆ? ಹೇಳು. ಅದು ಅದು ನಿದ್ರೆಯಲ್ಲಿ ನನಗೆ ಗೊತ್ತಿಲ್ದಾಗ ಹೋಗ್ಬಿಟ್ಟಿರ್ತೀನಿ ಬಾವಾ. ನಾನು ಹೋಗಿದ್ ನನ್ ನೆನಪೇ ಇಲ್ಲ. ಅದು ಎಲ್ಲ ಒಂದು ಕನಸು ತರ, ಒಂದು ಮಾಯೆ ತರ, ಒಂದು ಭ್ರಮೆ. ಇನ್ನು ಸಾಕ್ ಮಾಡು ಬಾವಾ. ಹುಣ್ಮೆ ದಿನಗಳಲ್ಲಿ ಊರಿನ ಕಟ್ಟುಪಾಡುಗಳನ್ನ ಧಿಕ್ಕರಿಸಿ ಹೊರಗಡೆ ತಿರುಗಾಡ್ತಿರೋ ಕಾರಣದಿಂದ 100 ಚಾಟಿ ಏಟಿನ ಶಿಕ್ಷೆಯನ್ನು ನಿನಗೆ ವಿಧಿಸ್ತಾ ಇದ್ದೀನಿ. ಬಾವಾ ಶಿಕ್ಷಣ ಈಗಲೇ ಕಾರ್ಯಗತಗೊಳಿಸಿ. ಆಯ್ತು ಯಜಮಾನ್ರೆ. ಬಾವಾ ಬೇಡ ಬಾವಾ, ನಿನ್ ಕೈ ಮುಗಿತೀನಿ ಬಾವಾ. ನನ್ ಕ್ಷಮಿಸ್ಬಿಡು ಬಾವಾ. ಬೇಡ ಅಂತ ಹೇಳ ಬಾವಾ. ಬಾವಾ ಅಣ್ಣ, ನನ್ ಗಂಡನ ಇದೊಂದ್ಸಲ ಕ್ಷಮಿಸ್ಬಿಡು ಅಣ್ಣ. ಈ ತಂಗಿ ಮುಖ ನೋಡಣ್ಣ. ಅಣ್ಣ, ನನ್ ಗಂಡ ನಿಂಗ್ ಭಾವ ಅಲ್ವಾ ಅಣ್ಣ? ನಿನ್ ಮನ್ಸ್ ಬದಲಾಯಿಸ್ಕೊಂಡ. ಬಂಧುಗಳು, ಬಂಧತ್ವ ಇದೆಲ್ಲ ಮನೇಲಿ ಮಾತ್ರ. ಇಲ್ಲಿ ತೀರ್ಪು ಹೇಳೋ ಜಾಗದಲ್ಲಿ ಅಲ್ಲ. ನಿಂತ್ಕೋ ಕೃಷ್ಣಯ್ಯ. ಅಮ್ಮ, ನನ್ ಗಂಡನ್ ಕಾಪಾಡೆ. ಏನು ಅಂದ್ರೆ ಏನು ದೊಡ್ಡ ಮನುಷ್ಯನ್ ತರ ತೀರ್ಪು ಕೊಟ್ಟು ಹೋಗ್ತಾ ಇದ್ಯಾ? ಸಾಕ್ಷಿ ಇದ್ದಿದ್ರಿಂದ ತಪ್ಪಿಸ್ಕೊಳಕ್ಕಾಗ್ದೆ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ಯಾ. ಅದೇ ಆ ಹುಡ್ಗ ಇಲ್ದೆ ಹೋಗಿದ್ರೆ ನಿನ್ನ ಬಾಮ ಇದನ್ನ ಕಾಪಾಡ್ಕೊಳ್ತಿದ್ದೆ ಅಲ್ವಾ? ನೋಡಿದ್ಯಾ, ನೀನು ಕಾಪಾಡ್ಬೇಕು ಅನ್ಕೊಂಡ್ರು ಆ ದೇವ್ರು ನ್ಯಾಯದ ಪರಾನೆ, ಅಂದ್ರೆ ನನ್ನ ಪರವಾಗಿದ್ದಾನೆ. ನಿನ್ನ ಬಿಟ್ಟು ಬಿಡ್ತೀನಿ ಅನ್ಕೋಬೇಡ, ಯಾವತ್ತಿಗೂ ಬಿಡಲ್ಲ. ಸ್ವಂತ ಭಾವ ಅಂತ ಕಿಂಚಿತ್ತು ಕನಿಕರ ತೋರಿಸ್ದೆ, ಎಲ್ರ ಮುಂದೆ ನಾನು ಹೊಡಿಸ್ತೀಯ. ನೀ ನಿಲ್ಸ್ಬೋದು ಅನ್ಕೊಂಡಿದ್ರೆ ನಿಲ್ಸ್ಬೋದಿತ್ತು, ಆದ್ರೆ ನಿಲ್ಸ್ಲಿಲ್ಲ.
ನನಗೆ ನಡೆದಿರೋ ಈ ಅವಮಾನ ನಾನು ಮರ್ತೋಗ್ತೀನಿ ಅನ್ಕೊಂಡಿದ್ಯಾ? ಸೇರಿಗೆ ಸವಾ ಸೇರಷ್ಟು ನಿನ್ನ ಮೇಲೆ ನಾನು ಹಾಗೆ ತೀರ್ಸ್ಕೊಂತೀನಿ, ಮರೆಯೋದಿಲ್ಲ. ಹುಷಾರು ರೀ. ಅಯ್ಯೋ ನಿಧಾನಕ್ಕೆ ಬನ್ನಿ ಅಪ್ಪ. ಅಮ್ಮ, ಅಯ್ಯೋ, ಅಯ್ಯೋ. ನಿಧಾನ. ಅಯ್ಯೋ ಅಯ್ಯೋ. ಅಮ್ಮ, ವೀರಭದ್ರ, ವೀರಭದ್ರ, ಇಲ್ಲೇ ಕೂತ್ಕೊಳ್ಳಿ. ಈಗ ಹೇಗಿದೆ? ಕೂತ್ಕೋ. ಅಮ್ಮ, ಇಲ್ಲೇ ಕೂತ್ಕೋ. ಆ, ಆ, ಆ. ಆ, ಆ, ಆ. ಬಾವಾ, ಅಮ್ಮ, ಅಬ್ಬಾ, ಅಯ್ಯೋ, ಅಯ್ಯೋ, ಅಪ್ಪ, ನಿನ್ನ ಅಳಿಯನ್ಗೆ ಒಂದ್ ಚಿಕ್ಕ ಏಟ್ ಬಿದ್ದೇನೆ, ಜ್ವರ ಬಂದ್ಬಿಡುತ್ತೆ. ಅಂತದ್ರಲ್ಲಿ ಇಷ್ಟೇಟ್ ಹೆಂಗ್ ತಡ್ಕೊಂಡ್ರೋ ಏನೋ. ನನ್ ತಾಳಿ ಗಟ್ಟಿ ಇದ್ದಿದ್ರಿಂದ ಅವ್ರು ಇನ್ನೂ ಬದುಕೇ ಇದ್ದಾರೆ. ಇಲ್ದಿದ್ರೆ ಇಂಥ ಶಿಕ್ಷೆ ಅನ್ಭವಿಸಿದ್ರೆ ನನ್ನ ಅರ್ಶನ ಕುಂಕುಮ ಅಳ್ಸೋಗ್ತಾ ಇತ್ತಮ್ಮ. ಬೇಜಾರಾಗ್ಬಿಡಿ ಚಿಕ್ಕಮ್ಮ. ಬೇಜಾರ್ ಮಾಡ್ಕೊಳ್ದೆ ನನ್ ಗಂಡ ಏಟ್ ತಿಂದಿದ್ದಾನೆ ಅಂತ ಹಬ್ಬ ಮಾಡ್ಬೇಕಾ? ಏನ್ರಿ, ಒಂದ್ ಸಣ್ಣ ಶಬ್ದ ಕೇಳಿದ್ರೇನೆ ನೀವ್ ಹೆದರ್ಕೋತಾ ಇದ್ರಿ. ಅಂತದ್ರಲ್ಲಿ ಅಷ್ಟು ಏಟ್ ಹೆಂಗ್ರಿ ತಡ್ಕೊಂಡ್ರಿ? ಏಟ್ ಬಿದ್ದಿದ್ದಕ್ಕೋಸ್ಕರ ಸಂಕಟ ಪಡ್ಬೇಕು? ನಿಮಿಷಕ್ಕೊಂದ್ಸಲಿ ಆ ಏಟ್ಗಳು ಬಿದ್ದಿರೋದನ್ನ ನಿನ್ ಜ್ಞಾಪಿಸೋದಕ್ಕೆ ಅಳ್ಬೇಕು? ಅರ್ಥ ಆಗ್ತಿಲ್ಲ ಕಡೆ. ಅಬ್ಬಾ, ಏನ್ರಿ, ಇಂಜೆಕ್ಷನ್ ತಗೊಂಡ್ರೆ ಸ್ವಲ್ಪ ನೋವು ಕಮ್ಮಿ ಆಗತ್ತೆ ರೀ. ಹೌದಮ್ಮ, ನಾನು ಹೋಗಿ ಡಾಕ್ಟರ್ ಕರ್ಕ ಬರ್ತೀನಿ. ಹೋಗು. ಅವಶ್ಯಕತೆ ಇಲ್ಲ. ಅಮ್ಮ, ಆ ಶೇಡಿ ಬೆಲ್ಲ ತಗೊಂಬನ್ನಿ. ಬಾವಾ, ಊರಿನ ಹಿರಿಯನಾಗಿ ನನ್ನ ಕರ್ತವ್ಯನ ನಾನು ನಿಭಾಯಿಸ್ಬೇಕಾಗಿ ಬಂತೆ ಹೊರತು ನಿನಗೆ ಶಿಕ್ಷೆ ಕೊಡ್ಬೇಕಂತನೋ ಅವಮಾನ ಮಾಡ್ಬೇಕಂತನೋ ಅಲ್ಲ ಬಾವ. ನನ್ನ ಕ್ಷಮಿಸು ಬಾವ. ಇದ್ರಲ್ಲಿ ನಿನ್ ತಪ್ಪೇನಿದೆ ಬಾವ? ನಿನ್ ಕರ್ತವ್ಯ ನೀನ್ ನೆರವೇರಿಸಿದ್ಯಾ? ನನ್ನ ಕರ್ಮ ಹೀಗೆ ಅಂತ ಬರ್ದಿರೋವಾಗ ಯಾರ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಅಲ್ಲಿ ಶಿಕ್ಷೆ ಕೊಟ್ಟು ಇಲ್ಲಿ ಕ್ಷಮಿಸು ಅಂತ ಕೇಳ್ತಾ ಇದೀಯಾ? ಕೆನ್ನೆಗೆ ಹೊಡೆದು ಕೈಯಲ್ಲಿ ಚಾಕ್ಲೇಟ್ ಕೊಡೋದು ಅಂದ್ರೆ ಇದೆ ಮತ್ತೆ. ಕೌಸಲ್ಯ, ಸ್ವಲ್ಪ ಸಹಾಯ ಮಾಡಮ್ಮ. ಬಾವಾ, ಈ ಕಡೆ ತಿರುಗಿ ಕೂತ್ಕೋ.
ಸೇವೆ ಸಹಾನು भैरवी क्या हुआ क्या सोच रहे ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದೀಯಾ ಪ್ರತಿದಿನ ಏನೋ ಒಂದು ಸಮಸ್ಯೆ ಎದುರಾಗ್ತಾನೆ ಇದೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಇರೋ ಟೈಮ್ ಎಲ್ಲ ಮುಗ್ದೋಗ್ತಿದೆಯೇ ಹೊರತು ನನ್ನ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋಕೆ ನನಗೆ ಟೈಮೇ ಸಿಗ್ತಾ ಇಲ್ಲ ಸ್ಟಡೀಸ್ನ ಮಧ್ಯದಲ್ಲೇ ನಿಲ್ಲಿಸಿ ಅಮೆರಿಕಾಯಿಂದ ಇಲ್ಲಿಗೆ ಬಂದಿದ್ದು ನಮ್ಮ ಅಣ್ಣನ ಬಗ್ಗೆ ತಿಳ್ಕೋಬೇಕು ಅಂತ. ಆದ್ರೆ ಆ ವಿಷಯದ ಬಗ್ಗೆ ನಾನು ಇಲ್ಲಿವರೆಗೂ ಮಾಡಿದ್ದು ಸಾಧಿಸಿದ್ದು ಏನೂ ಇಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಜಗಳ, ನಮ್ಮ ಮನೆಯವ್ರ ನಂಬಿಕೆನ ನಾನು ಗೌರವಿಸ್ತಿಲ್ಲ ಅಂತ ಜಗಳ. ಅದಾದ್ಮೇಲೆ ನಾನು ಗುಡಿಯೊಳಗಡೆ ಹೋಗಕ್ಕೆ ಪ್ರಯತ್ನ ಪಟ್ಟೆ ಅಂತ ಕೆಂಡದ್ಮೇಲೆ ನಡಿಬೇಕಾಯ್ತು. ನನಗೆ ಮದುವೆ ಮಾಡಬೇಕು ಅಂತ ಆಯ್ತು. ಇದೆಲ್ಲ ಸಾಲದು ಅಂತ ಇವತ್ತು ನಮ್ಮ ಮಾವಂಗೆ ಸಾಟಿ ಇಟ್ಟಿನ ಶಿಕ್ಷೆ. ಇಂಥದ್ರಿಂದನೇ ದಿನ ಎಲ್ಲ ಕಳೀತಾ ಇದೆಯೇ ಹೊರತು ನಮ್ಮ ಅಣ್ಣನ ವಿಷಯದ ಬಗ್ಗೆ ನಾನು ಮಾಡಿದ್ದೇನೂ ಇಲ್ಲ. ಅಂದ್ಕೊಂಡಿದ್ದು ಅಂದ್ಕೊಂಡಾಗೆ ಏನು ನಡೆಯಲ್ಲ ಭೈರವಿ. ನಿಮ್ದು ಅಣ್ಣ ಬದುಕಿ ಇದ್ದಾರೆ ಅನ್ನೋದು ನಿನ್ನ ನಂಬಿಕೆ. ನಿಮ್ಮ ಮನೆಯವರು ಪೂಜೆ ಮಾಡೋ ನಾಗದೇವತೆ ನಿಮ್ಮ ಅತ್ತಿಗೆಗೆ ಬೊಟ್ಟು ಇಡ್ತು. ಆ ದೈವ ಮಹಿಮೆಯಿಂದ ನಿಮ್ಮ ಮನೆಯವರಿಗೆಲ್ಲರಿಗೂ ಕೂಡ ನಿಮ್ಮ ಅಣ್ಣಯ್ಯ ಬದುಕೇ ಇದ್ದಾರೆ ಅಂತ ಇವಾಗ ನಂಬಿಕೆ ಬಂದಿದೆ. ಅಂದ್ರೆ ನಿಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅಲ್ವಾ? ಪ್ರಾಬ್ಲಮ್ಸ್ ಅನ್ನೋದು ಯಾವಾಗ್ಲೂ ಇರತ್ತೆ, ಎಲ್ರಿಗೂ ಇರುತ್ತೆ. ನಿಮ್ಮ ಅಣ್ಣನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಂಗೆ ಹೆಲ್ಪ್ ಮಾಡೋದಕ್ಕೆ ನಾನು ಇದ್ದೀನಿ. तेरे लिए मैं कुछ भी करूंगी, फिक्र मत करो ना भैरवी, चिंते बेड़ा. थैंक्स जरीना, थैंक यू वेरी मच. ನಾನು ನಮ್ಮ ವಂಶದ ಹೆಸರನ್ನ ಉಳಿಸ್ತಾ ಇದ್ದೀನೋ, ಗೌರವ ಪ್ರತಿಷ್ಠೆನ ಕಾಪಾಡೋದಕ್ಕೋಸ್ಕರ ತಪ್ಪು ಮಾಡ್ತಾ ಇದ್ದೀನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿದ್ರೆ ಬರ್ತಿಲ್ವಾ? ಸಂಕಟ ಪಡ್ತಿದ್ಯಾ?
ಸಂಕಟ ಅಲ್ಲ ಅಮ್ಮ, ಭಯ ಆಗ್ತಿದೆ. ಯಾಕೆ ಕೃಷ್ಣಯ್ಯ? ಊರಿಗೆ ಹಿರಿಯನಾಗಿ, ಈ ವಂಶದ ವಾರಸ್ದಾರನಾಗಿ ನನಗೆ ಅಂತ ಕೆಲವು ಕರ್ತವ್ಯಗಳಿವೆ. ಆ ಕರ್ತವ್ಯನ ನೆರವೇರಿಸೋ ಸಲುವಾಗಿ ಬಂಧುಗಳಿಗೆ ನೋವು ಕೊಡ್ಬೇಕಾಗಿ ಬರ್ತಾ ಇದೆ. ಬಂಧುಗಳನ್ನ ಪ್ರೇಮಿಸಬೇಕು, ಗೌರವಿಸಬೇಕು ಅಂತಿದ್ರೆ ನಂಗಿರೋ ಕರ್ತವ್ಯಕ್ಕೆ ನ್ಯಾಯ ಒದಗಿಸೋಕ್ಕಾಗಲ್ಲ. ಬಂಧುಗಳು ಮತ್ತು ಬಾಧ್ಯತೆಯ ಮಧ್ಯೆ ಅಡ್ಡಕತ್ರೆಯಲ್ಲಿ ಸಿಕ್ಕಾಕೊಂಡು ನಲಗ್ ಹೋಗ್ತಾ ಇದ್ದೀನಮ್ಮ. ಹೇಳಮ್ಮ, ನನ್ನೇನ್ ಮಾಡುವಂತ್ಯ? ನೋಡು ಕೃಷ್ಣಯ್ಯ, ಶ್ರೀರಾಮ್ನಂತವ್ರಿಗೆ ಕಷ್ಟ ತಪ್ಪಲಿಲ್ಲ. ಅವನಿಗಿರೋ ಕರ್ತವ್ಯದ ಕಾರಣದಿಂದ ಧರ್ಮ ಪರಿಪಾಲನೆ ಸಲುವಾಗಿ ಆ ತಾಯಿ ಸೀತಮ್ಮನ್ನ ಕಾಡಿ ಕಳಿಸ್ದ. ಅಂತ ಮಹಾನ್ ಭಾವನೆಗೆ ತಪ್ಪದೇ ಇರುವಾಗ ಮನುಷ್ಯರು ನಾವ್ಯಾರು ಕೃಷ್ಣಯ್ಯ? ಅವನು ದೇವ್ರಮ್ಮ, ನಾನು ಮನುಷ್ಯ. ಅವನ ಹಾಗೆ ಭಾರನೆಲ್ಲ ಹೊತ್ತು ದುಃಖನ ನುಂಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಬಂಧುಗಳಿಗಿಂತ ಕರ್ತವ್ಯ ಹೆಚ್ಚು ಅನ್ಕೊಳ್ಳೋದ್ರಿಂದಲೇ ಅಕ್ಕನ ದೂರ ಮಾಡಿಕೊಂಡೆ. ನನ್ನ ಬಾಧ್ಯತೆನ ಮೂಢನಂಬಿಕೆ ಅನ್ಕೊಂಡಿದ್ರಿಂದಲೇ ನನ್ನ ಮಗನ ದೂರ ಮಾಡಿಕೊಂಡೆ. ನನ್ನ ಬಾಧ್ಯತೆನ ಗೌರವಿಸೋ ಸಲುವಾಗಿ ಹೆತ್ತು ಮಗಳನ್ನೇ ಕೆಂಡದ ಹಾಸಿಗೆ ಮೇಲೆ ನಡೆಸಬೇಕಾಗಿ ಬಂತು. ಈಗ ಅದೇ ಕಾರಣದಿಂದ ಭಾವನ್ ಕೂಡ ಶಿಕ್ಷಿಸಬೇಕಾಯ್ತು. ಅಕ್ಕನ ದೂರ ಮಾಡ್ಕೊಂಡ ಹಾಗೆ ತಂಗಿನೂ ಎಲ್ಲಿ ದೂರ ಆಗ್ತಾಳೋ ಅಂತ ಭಯ ಆಗ್ತಿದ್ಯಮ್ಮ. ಹುಣ್ಣಿಮೆ ಬರ್ತಿದೆ ಅಂದ್ರೆ ಸಾಕು, ಯಾರು ಕಟ್ಪಾಡುಗಳನ್ನು ಮೀರಿ ಹೊರಗಡೆ ಹೋಗ್ತಾರೋ, ಇನ್ನು ಯಾರ್ಯಾರಿಗೆ ಶಿಕ್ಷೆ ಕೊಡಬೇಕಾಗಿ ಬರುತ್ತೋ ಅಂತ ಕಳವಳದಲ್ಲಿ ಸರಿಯಾಗಿ ನಿದ್ದೆನೂ ಬರ್ತಿಲ್ಲ ಅಮ್ಮ. ರಕ್ತ ಸಂಬಂಧನೂ ಗೌರವಿಸ್ದಿರೋ ರಾಕ್ಷಸ ಮನ್ಸು ಅಂತ ಅವರೆಲ್ಲ ಅಪಾರ್ಥ ಮಾಡ್ಕೋತಿದ್ದಾರೆ ಹೊರತು ನಾನಿರೋ ಈ ಪರಿಸ್ಥಿತಿನ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಮ್ಮ. ವಂಶದ ಗೌರವ ಪ್ರತಿಷ್ಠೆನ ಕಾಪಾಡೋದು, ನ್ಯಾಯನ ಗೌರವಿಸೋದು ಅನ್ನೋದು ಒಂದು ದೊಡ್ಡ ಮುಳ್ಳಿನ ಕಿರೀಟ ಅನ್ನೋದು ನನಗೀಗ ಅರ್ಥ ಆಗ್ತಿದ್ಯಮ್ಮ. ಈ ಭಾರನ ಹೊತ್ಕೊಳ್ಳೋದು ನನ್ನಿಂದ ಆಗ್ತಾ ಇಲ್ಲ ಅಮ್ಮ. ಕೃಷ್ಣಯ್ಯ, ನಡೀತಿರೋದೆಲ್ಲ ನಿನ್ನ ಸತ್ಯಕ್ಕೆ, ನಿನ್ನ ಸಾಮರ್ಥ್ಯಕ್ಕೆ ಪರೀಕ್ಷೆನೆ ಹೊರತು ಸಮಸ್ಯೆ ಅಲ್ಲಪ್ಪ. ಸಮಸ್ಯೆ ಅನ್ನೋದು ಯಾವಾಗ್ಲೂ ಇರಲ್ಲ. ಸಂಕಟ ಪಡ್ಬೇಡಪ್ಪ. ಏನ್ರಿ, ಎಲ್ಲಿಗೆ? ಹೊರಗೆ.
ಹೊರಗಡೆನಾ? ಅಯ್ಯೋ, ಈಗ ಅರ್ಧ ರಾತ್ರಿ ಹೊತ್ತಲ್ಲಿ ಹೊರಗಡೆ ಹೋಗಿದ್ದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಅನುಭವಿಸಿದೀರ. ನಡೆದಿದ್ ಸಾಲದು ಅಂತ ಈ ಟೈಮಲ್ಲಿ ಎಲ್ಲ ಹೋಗ್ತಾ ಇದ್ದೀರಾ ರೀ? ಒಂದು ಸಲ ತಪ್ಪು ಮಾಡಿದ್ರು 100 ಸಲ ತಪ್ಪು ಮಾಡಿದ್ರು ಶಿಕ್ಷೆ ಒಂದೇ ಕಾಣೆ. ಅದಕ್ಕೆ ಈಗ ಮತ್ತೆ ಹೋಗ್ತಾ ಇದ್ದೀರಾ? ಈಗ ನಾನು ಹೊರಗಡೆ ಹೋಗ್ತಿರೋದು ಸುಮ್ನೆ ಸುತ್ತಾಡ್ಕೊಂಡ್ ಬರೋದಕ್ಕಲ್ಲ. 10 ಜನರ ಮುಂದೆ ನನ್ಗಾಗಿರೋ ಅವಮಾನನ ಗೌರವವಾಗಿ ಬದಲಾಯಿಸ್ಕೋಬೇಕು ಅಂತ. ಏನಂದ್ರೆ? ಹೋಗ್ತಿರೋದು ಒಳ್ಳೆ ಕೆಲ್ಸಕ್ಕಾಗಿ. ಯಾಕೆ ಎಲ್ಲಿಗೆ ಅಂತ ಹುಚ್ಚು ಪ್ರಶ್ನೆಗಳು ಮಾಡದೆ ಬಾಯಿ ಬಾಗ್ಲು ಎರಡನ್ನು ಹಾಕೊಂಡ್ ಬಂದು. ಅಯ್ಯೋ, ಇವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಮತ್ತೆ ಯಾವ ತೊಂದರೆ ತಗೊಂಡ್ ಬರ್ತಾರೋ ಏನೋ. ಮಾತೆ 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 ನನ್ನನ್ನು ರಕ್ಷಿಸ್ಬೇಕು ಮಾತೆ, ನನ್ನನ್ನು ಕಾಪಾಡಿ ಮಾತೆ. ಏನಾಯ್ತು? ಆ ಮನೇಲಿರೋದಕ್ಕೆ ನನಗೆ ಭಯ ಆಗ್ತಿದೆ. ನಿಮ್ಮ ಹತ್ರಕ್ಕೆ ಬರ್ಬೇಕು ಅಂದ್ರೆ ನನಗೆ ಇನ್ನೂ ಭಯ ಆಗ್ತಿದೆ. ನಾನು ರಾತ್ರಿ ಹೊತ್ತು ಮನೆಯಿಂದ ಹೊರಗಡೆ ಬರೋದನ್ನ ಯಾರೋ ಒಬ್ಬ ನೋಡ್ಬಿಟ್ಟ. ಅದು ನಮ್ಮ ಬಾವನು ಗೊತ್ತಾಗಿ ಊರ್ ಮುಂದೆ ನಿಲ್ಸಿ ನನ್ನ ಮೈಯೆಲ್ಲ ಬಾಸುಂಡೆ ಬರೋ ತರ ಚಾಟಿ ಏಟ್ ಹೊಡೆದ್ರು ಮಾತೆ. ನಾನು ಬಂದು ನಿಮ್ಮನ್ನ ಭೇಟಿ ಆಗೋದು ಗೊತ್ತಾದ್ರೆ ನಮ್ಮ ಬಾವ ಖಂಡಿತವಾಗ್ಲೂ ನಾನು ಸಾಯಿಸ್ಬಿಡ್ತಾನೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ನಮ್ಮ ಕುಟುಂಬ, ಆ ನಾಗರಗಳು ನಮ್ಮ ಪ್ರತಿ ಕೆಲಸಕ್ಕೂ ಅಡ್ಡ ಬರ್ತಿದ್ದಾರೆ ಮಾತೆ. ನಮ್ಮ ಭಾವನ ಅಧಿಕಾರ ನನ್ನ ಕೈಗೆ ಬಂದ್ರೆ ನಮ್ಗೆ ಇಷ್ಟು ಕಷ್ಟಗಳು ಇರೋದಿಲ್ಲ. ನಮ್ಮ ಭಾವ ಬದುಕಿರೋವರೆಗೂ ಆ ಅಧಿಕಾರ ನನ್ನ ಕೈಗೆ ಬರೋದಿಲ್ಲ. ಅದಕ್ಕೆ ಮಾತೆ, ಏನಾದ್ರೂ ಮಾಡಿ ನಿನ್ನ ಮಂತ್ರಶಕ್ತಿ ಉಪಯೋಗಿಸಿ ನಮ್ಮ ಭಾವನ ಸಾಯಿಸ್ಬಿಡು ಮಾತೆ. ನಿನ್ನ ಕುಟುಂಬಕ್ಕೆ ಆ ದೇವಾಲಯಕ್ಕೆ ಸಂಬಂಧ ಇದೆ ಅನ್ನೋದನ್ನ ಮರ್ತು ಬಿಟ್ಯಾ? ನಿಜಾನೇ ಮಾತೆ, ನನಗ್ ನೆನ್ಪಿದೆ, ಮರ್ತಿಲ್ಲ ಇನ್ನು. ಆದ್ರೆ ನಮ್ ಭಾವನ್ ಸಾವುಗೂ ಆ ಗುಡಿಗೂ ಸಂಬಂಧ ಏನಿದೆ ಮಾತೆ? ಇವತ್ತಲ್ಲ ನಾಳೆ ನಾನು ಆ ದೇವಾಲಯಕ್ಕೆ ಪ್ರವೇಶ ಮಾಡೋದಕ್ಕೆ ನಿಮ್ಮ ಭಾವ ಕೃಷ್ಣಯ್ಯನ ಅವಶ್ಯಕತೆ ಬರಬಹುದು. ಅವನ್ನ ಸಾಯಿಸ್ಬಿಟ್ರೆ ಆ ಅವಕಾಶನ ಕಳ್ಕೊಂಡ್ಬಿಡ್ತೀವಿ. ಅಂದ್ರೆ ಕೃಷ್ಣಯ್ಯನ್ನ ಸಾಯಿಸಬಾರ್ದು. ಬದುಕಿಸ್ಬೇಕು. ನಿನ್ನ ಭಾವನ ಪದವಿ ಅಧಿಕಾರ ನಿನಗೆ ಸಿಗ್ಬೇಕಂದ್ರೆ ಕೃಷ್ಣಯ್ಯ ಜೀವಂತ ಶವವಾಗಿ ಬದುಕಬೇಕು. ಜೀವಂತ ಶವವಾಗಿ ಅಂದ್ರೆ? ಕಾಲು, ಕೈ, ಬಾಯಿ ಈ 3 ಕೆಲಸ ಮಾಡದೆ ಹೋದ್ರೆ ಮನೆ ಹಿರಿತನ, ಊರಿನ ಹಿರಿತನ 2 ನಿನಗೆ ದಕ್ಕತ್ತೆ. ನಿನ್ನ ಭಾವಂಗೆ ಪಾರ್ಶ್ವವಾಯು ಬರೋ ಹಾಗೆ ಮಾಡ್ತೀನಿ. ಏನಂತೀಯ? ಏನ್ ಹೇಳೋದಿದೆ ಮಾತೆ? ಇಷ್ಟು ದೊಡ್ಡ ವರ ಕೊಟ್ಮೇಲೆ ನಾನು ಬೇಡ ಅಂತೀನ? ಹೋಗ್ ಬರ್ತೀನಿ ಮಾತೆ, ಬರ್ತೀನಿ. ಮಾವ, ಕಾಫಿ. ಮಾವ, 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 ಏನಾಯ್ತು? ಮಾವ, ಏನಾಯ್ತು?
ಭೈರವಿ ಭೈರವಿ ಅಜ್ಜಿ ಚಿಕ್ಕಿ ಮಾವಂಗೇನು ಆಗ್ತಿದೆ, ಬೇಗ ಬನ್ನಿ ಮಾವ. ಅಪ್ಪ ಅಪ್ಪ ಮಾವ, ಅಪ್ಪ ಏನಾಯ್ತು ಮಾವ? ಏನಾಯ್ತಪ್ಪ? ಅಪ್ಪ ಅಪ್ಪ ಏನಾಯ್ತಪ್ಪ? ಅದ್ಕೆ ಏನಾಯ್ತು? ಏನು ನಂಗೇನು ಗೊತ್ತಾಗ್ತಿಲ್ಲ ಅಪ್ಪ. ಕೃಷ್ಣಯ್ಯ ಕೃಷ್ಣಯ್ಯ ಅಪ್ಪ ಮಾವ, ಅದ್ಕೆ ಏನಾಯ್ತು? ಕೃಷ್ಣಯ್ಯ ಕೃಷ್ಣಯ್ಯ ಏನಾಯ್ತಪ್ಪ? ಅಯ್ಯೋ ಕೃಷ್ಣಯ್ಯ ಕೃಷ್ಣಯ್ಯ ಏನಾಯ್ತು? ಏನಾಯ್ತಪ್ಪ? ಅಣ್ಣ ಅಣ್ಣ ಅಯ್ಯೋ ಏನಾಯ್ತಣ್ಣ? ಅಣ್ಣ ಕೃಷ್ಣಯ್ಯ ಕೃಷ್ಣಯ್ಯ ಅಯ್ಯೋ ಏನಾಯ್ತಪ್ಪ? ಅಣ್ಣ ಏನಾಯ್ತಣ್ಣ? ಬಾವ ಏನಾಯ್ತು ಬಾವ? ಅಮ್ಮ ಅಣ್ಣಂಗ್ ಹೀಗೆ ಯಾಕಾಯ್ತಮ್ಮ? ಅಮ್ಮ ಇದೇನೋ ಪಾರ್ಶ್ವವಾಯು ತರ ಇದೆಯಲ್ಲಮ್ಮ. ಈ ವಯಸ್ಸಲ್ಲಿ ಪಾರ್ಶ್ವವಾಯು ಬರೋದಂದ್ರೆ ಏನಪ್ಪ? ನಿನ್ನ ಭಾವಂಗೆ ಪಾರ್ಶ್ವವಾಯು ಬರೋ ಹಾಗೆ ಮಾಡ್ತೀನಿ. ಕಾಲು ಕೈ ಬಾಯಿ ಈ 3 ಕೆಲಸ ಮಾಡದೆ ಹೋದ್ರೆ ಮನೆ ಹಿರಿತನ ಊರಿನ ಹಿರಿತನ 2 ನಿನಗೆ ದಕ್ಕತ್ತೆ. ಅತ್ತೆ ಹೇಳ್ದಾಗೆ ನಡೀತಿದೆ ಅಂತ ಆಯ್ತು. ಗಟ್ಟಿ ಮುಟ್ಟಾಗಿರೋ ನಮ್ಮ ಬಾವನ್ಗೆ ಹೀಗಾಯ್ತು ಅಂದ್ರೆ ಏನರ್ಥ? ಈ ಘೋರ ನಾನು ನೋಡಕ್ ಆಗ್ತಿಲ್ಲಪ್ಪ. ನ್ಯಾಯಕ್ಕೋಸ್ಕರ ಪ್ರಾಣನೇ ಕೊಡೋ ನೀನು, ಆ ದೇವ್ರು ನಿನ್ಗೆ ಈ ರೀತಿ ಅನ್ಯಾಯ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಅಣ್ಣ ಅಣ್ಣ ಕೃಷ್ಣಯ್ಯ ಅರ್ಜುನ್, ಅಪ್ಪಂಗೆ ಪ್ಯಾರಾಲಿಸಿಸ್ ಬಂದಾಗಿದೆ, ಅದೇ ಸಿಂಪ್ಟಮ್ಸ್ ಇದೆ. ನಾನು ನೋಡ್ತೀನಿ. ಕೃಷ್ಣಯ್ಯ ಅಂಕಲ್ ಅಂಕಲ್ ರಿಲ್ಯಾಕ್ಸ್ ಅಂಕಲ್, ನಿಮ್ಗೇನು ಆಗಲ್ಲ ಅಂಕಲ್. ಡೋಂಟ್ ವೆರಿ ಅಂಕಲ್, ನಿಮ್ಗೇನು ಆಗಲ್ಲ. ರಿಲ್ಯಾಕ್ಸ್ ಅಂಕಲ್. ನಿನ್ಗೆ ಹೀಗಾಗತ್ತೆ ಅಂತ ನಾನ್ ಕನ್ಸಲ್ಲೂ ಕೂಡ ಊಹಿಸಿರ್ಲಿಲ್ಲ ಕಣೋ. ಭೂಮಿಗೆ ಭಾರ ಕೂತಿರೋ ನನಗ್ ಬರೋದ್ ಬಿಟ್ಟು ನಿನಗೆ ಯಾಕಪ್ಪ ಬಂತು? ಅಂಕಲ್ ನಿಮ್ಗೇನು ಆಗಲ್ಲ ಅಂಕಲ್. ನೀನ್ ಮಾಡೋ ಪೂಜೆಗೆ ಇಂಥ ಫಲಿತಾಂಶ ಸಿಕ್ತಲ್ಲಮ್ಮ. ದೇವ್ರೆ ಏನಪ್ಪ ಇದು? ಗಂಡ ಜೊತೆಗಿಲ್ದಿದ್ರು ತಂದೆ ತರ ಜೊತೆಗಿದ್ದೀರಾ ಅಂತ ಧೈರ್ಯದಲ್ಲಿ ಬದುಕ್ತಾ ಇದ್ದೀನಿ. ಆ ಧೈರ್ಯನೂ ಇಲ್ದಿರೋ ಹಾಗೆ ಮಾಡ್ಬಿಟ್ರಲ್ಲ ಮಾವಯ್ಯ. ಬಾವ, ನೀನು ಟಿವಿಯಿಂದ ನಡ್ಕೊಂಡ್ ಬರ್ತಿದ್ರೆ ಸಿಂಹ ನಡ್ಕೊಂಡು ಬರ್ತಿದೆ ಅಂತ ಊರೆಲ್ಲ ಮಾತಾಡ್ಕೊಳ್ಳೋರು. ಆ ನಡಿಗೆನೇ ಇಲ್ದಂಗ ಆಗೋಯ್ತಲ್ಲ ಬಾವ. ಅಂಕಲ್ ನಿಮ್ಗೇನು ಆಗಲ್ಲ ಅಂಕಲ್, ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿರಿ. ಅಜ್ಜಿ ಯೋಚನೆ ಮಾಡಬೇಕಾಗಿರೋಂಥದ್ದೇನೂ ಆಗಿಲ್ಲ. ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋದರೆ ಗುಣ ಆಗುತ್ತೆ. ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದೆ ಅಂದರೆ ನರ್ವಸ್ ಸಿಸ್ಟಮ್ ಕಂಟ್ರೋಲಿಗೆ ಬರೋಕ್ಕೆ ಮೊದಲು ಒಂದು ಇಂಜೆಕ್ಷನ್ ಕೊಡ್ತಾರೆ. ಈ ಊರಲ್ಲಿ ಒಳ್ಳೆ ಡಾಕ್ಟ್ರು ಯಾರಾದರೂ ಇದ್ದಾರಾ? ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ದಾರೆ. ಅವ್ರಿಗೆ ಅರ್ಜೆಂಟಾಗಿ ಬನ್ನಿ ಅಂತ ಕಾಲ್ ಮಾಡಿ. ಹಲೋ ಕೃಷ್ಣಯ್ಯ, ಅಜ್ಜಿ ಏನೂ ಆಗಲ್ಲ, ಸರಿ ಹೋಗುತ್ತೆ.
ಬನ್ನಿ ಡಾಕ್ಟರ್. ಡಾಕ್ಟರ್ ಇವ್ರೆ ಪ್ಲೀಸ್ ಬನ್ನಿ ಇಲ್ಲಿ ನೋಡಿ. ಬೇಗ ನೋಡಿ ಡಾಕ್ಟ್ರೇ. ಡಾಕ್ಟರ್ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದೆ. ನೀವೇ ನೋಡಿ, ಕೂತ್ಕೊಳ್ಳಿ. ಏನಾಯ್ತು ಡಾಕ್ಟರ್? ಏನೂ ಇಲ್ಲಮ್ಮ, ಯಾವುದ್ರ ಬಗ್ಗೆನೂ ಸ್ವಲ್ಪ ಸ್ಟ್ರೆಸ್ ಫೀಲ್ ಮಾಡ್ಕೊಂಡಿದ್ದಾರೆ. ತುಂಬ ಯೋಚನೆ ಮಾಡಿ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ BP ಹೆಚ್ಚಾಗಿ ಪ್ಯಾರಾಲಿಸಿಸ್ ಬಂದಿದೆ. BP ಹೆಚ್ಚಾಗಿ ಪ್ಯಾರಾಲಿಸಿಸ್ ಬಂದಿಲ್ಲ ಕಣ, ನಮ್ ಮಾತೆ ಹಾಕಿರೋ ಮಂತ್ರದಿಂದ ಬಂದಿರೋದು. ನೀನ್ ಮಾತ್ರ ಅಲ್ಲ ಕಣೋ, ಆ ಭಗವಂತ ಬಂದ್ರು ಇವನ್ನ ಕಾಪಾಡೋಕ್ಕಾಗೋದಿಲ್ಲ. ಈ ಇಂಜೆಕ್ಷನ್ ಬೇಗನೆ ತರಿಸ್ಕೊಡಿ. ಅದು ತರಿಸಿದ್ಮೇಲೆ ಕಾಲ್ ಮಾಡಿದರೆ ಬರ್ತೀನಿ. ಸರಿ ಡಾಕ್ಟರ್. ನಾನು ಹೋಗಿ ತಗೊಂಡು ಬರ್ತೀನಿ. ಈಗ ಇವರಿರೋ ಪರಿಸ್ಥಿತಿಲಿ ಅವ್ರು ಟೆನ್ಷನ್ ಮಾಡ್ಕೋಬಾರ್ದು. ಪ್ಲೀಸ್ ಅವ್ರ ಹತ್ರ ಇದ್ದು ಗಮನಿಸ್ಕೊಳ್ಳಿ. ನಾನು ಮೆಡಿಸಿನ್ ತಗೊಂಡು ಬಂದ್ಬಿಡ್ತೀನಿ. ಕೃಷ್ಣಯ್ಯ, ಕೃಷ್ಣಯ್ಯ. ಸರ್, ಇಲ್ಲಿ ಹತ್ರದಲ್ಲಿ ಮೆಡಿಕಲ್ ಶಾಪ್ ಇದೆಯಾ? ನೋಡಿ, ಅಲ್ಲಿದೆ. ಥ್ಯಾಂಕ್ ಯು ಸರ್. ಮ್ಯಾಮ್, ಈ ಮೆಡಿಸಿನ್ ಇದೆಯಾ? ಮುಂದೆ ಶಾಪಲ್ಲಿ ಸಿಗುತ್ತೆ, ಹೋಗಿ ತಗೊಳ್ಳಿ. ಮುಂದೆನಾ? ಓಕೆ. ಎಷ್ಟು ದೂರ ಆಗುತ್ತೆ? ಓಕೆ. ಎಕ್ಸ್ಕ್ಯೂಸ್ ಮೀ, ಈ ಮೆಡಿಸನ್ ಇಲ್ಲ ಇಲ್ಲಿ. ಸರ್, ಈ ಕ್ಲಿನಿಕ್ ಯಾವಾಗ ಓಪನ್ ಮಾಡ್ತಾರೆ? ಏನೋ ಅಣ್ಣ ಗೊತ್ತಿಲ್ಲ, ಯಾವಾಗ ಓಪನ್ ಮಾಡ್ತಾರೆ ಅಂತ. ಇದು ನಾಗರಕ್ಷಾ ಬಂಧ ಅಂತ, ನನಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನನ್ನನ್ನು ಕಾಪಾಡತ್ತೆ ಅಂತ ಅಮ್ಮ ಹೇಳಿದ್ರು. ನಾಗೇಂದ್ರ, ನಿನ್ನ ಮನೆ ಕುಲದೇವರಾಗಿ ಪೂಜೆ ಮಾಡೋ ಭಕ್ತರಿಗೆ ಈಗ ಪ್ರಾಣ ಗಂಡಾಂತರ ಬಂದಿದೆ. ಅವರಿಗೆ ಈ ಪ್ರಾಣ ಗಂಡಾಂತರ ತಪ್ಪೋ ಹಾಗೆ ನೋಡ್ಕೋ ಸ್ವಾಮಿ. ಈ ಇಂಜೆಕ್ಷನ್ ಇದೆಯಾ? ಇದೆ ಸರ್. ಬೇಗ ಕೊಡಿ ಸರ್, ಪ್ಲೀಸ್. ತಗೊಳ್ಳಿ. 350 ಕೊಡಿ. 350. ಥ್ಯಾಂಕ್ ಯು ಸರ್. ಸರ್ ಸರ್, ಮೆಡಿಸಿನ್ ಸಿಕ್ಕಿದೆ. ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಬೇಕು.
ಈಗ ನಡೆದಿರೋದು ನಿನ್ನ ಹಣೆ ಬರಹ ಅಲ್ಲ ಬಾವ, ನಮ್ಮ ಮಾತೆ ಬರ್ದಿರೋ ಬರಹ. ಇವತ್ತಿನಿಂದ ನಿನ್ನ ಹಣೆ ಬರಹನೇ ಬದಲಾಗೋಗುತ್ತೆ.